ಶಿಕ್ಷಣದ ಜೊತೆಗೆ ಓದು ಬರಹ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆ ಹಾಗೂ ವಿದ್ಯಾರ್ಥಿಗಳ ಸರ್ವಾಂಗಗಳ ಅಭಿವೃದ್ಧಿಗೆ ಒತ್ತು ನೀಡುವುದು ಶಿಕ್ಷಣ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾ ತಿಳಿಸಿದರು. ಸರ್ಕಾರಿ ಪ್ರಾಥಮಿಕ ಶಾಲೆಯ 2025-26ನೇ ಸಾಲಿನ ಕಿರುಗಾವಲು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಅತ್ಯಮೂಲ್ಯ ಬೆಳವಣಿಗೆಗೆ ಸಹಕಾರಿ ಎಂದು ತಿಳಿಸಿದರು. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳನ್ನು ದೈಹಿಕ ಮಾನಸಿಕವಾಗಿ ಬೆಳೆಸುವುದರ ಜೊತೆಗೆ ವಿದ್ಯಾರ್ಥಿಗಳನ್ನು ಸದೃಢಗೊಳಿಸಲು ಭದ್ರ ಬುನಾದಿಯನ್ನು ಹಾಕುವ ಕಾರ್ಯಕ್ರಮ ನಮ್ಮ ಶಿಕ್ಷಣ ಇಲಾಖೆಯಲ್ಲಿದೆ, ಅದನ್ನು ಪಾಲಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ, ಎಸ್ಡಿಎಂಸಿ ಅಧ್ಯಕ್ಷ ಶಿವಣ್ಣ, ಶಿಕ್ಷಕರಾದ ದಾಸೇಗೌಡ, ಶಿವಶಂಕರ್, ಪ್ರಕಾಶ್, ಚಂದ್ರಶೇಖರ್, ಸಿದ್ದೇಗೌಡ, ರವಿಕುಮಾರ್ ಸೇರಿದಂತೆ ಇತರರು ಇದ್ದರು. ವರದಿ ಗಿರೀಶ್, ಮಂಡ್ಯ. ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಗೆ ಒತ್ತು ನೀಡೋದೇ ಶಿಕ್ಷಣ. ಸರ್ವಾಂಗೀಣ ಬೆಳವಣಿಗೆ ಅಂತಂದಾಗ ಅಲ್ಲಿ ನಿಮಗೆ ಪಠ್ಯಪುಸ್ತಕದ ವಿಷಯಗಳನ್ನ ಕಲಿಸೋದರ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ವಿದ್ಯಾರ್ಥಿಗಳನ್ನ ಸದೃಢಗೊಳಿಸೋದಕ್ಕೆ ಭದ್ರ ಬುನಾದಿಯನ್ನ ಹಾಕುವಂತಹ ಒಂದು ಕಾರ್ಯ ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿದೆ. ಈ ನಿಟ್ಟಿನಲ್ಲಿ ಪಠ್ಯಗಳ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು, ಈ ಹಿಂದೆ ಇದನ್ನ ಪಠ್ಯೇತರ ಚಟುವಟಿಕೆಗಳು ಅಂತ ಕರೀತಾ ಇದ್ರು, ಆದ್ರೆ ಇದನ್ನ ಸಹಪಠ್ಯ ಚಟುವಟಿಕೆಗಳು ಅಂತ ಈಗ ಅದನ್ನ ಪರಿಷ್ಕರಣೆ ಮಾಡಿದ್ದಾರೆ. ಆದ್ರೆ ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂತಹ ಚಟುವಟಿಕೆಗಳು. ಈ ಚಟುವಟಿಕೆಗಳಾದ್ರೂ ಈಗ ನೀವು ಏನು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಈ ರೀತಿಯ ಕ್ರೀಡೆಗಳು, ಮತ್ತೆ ನಮ್ಮ ಶಾಲೆಗಳಲ್ಲಿ ನಡೀತಾ ಇರ್ತಕ್ಕಂತ ಸಂಗೀತ ಇರ್ಬೋದು, ಇತರ ವೃತ್ತಿ ಶಿಕ್ಷಣ ಇರ್ಬೋದು, ಈ ರೀತಿಯ ಹಲವಾರು ಜೀವನ ಕೌಶಲಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತಕ್ಕಂತಹ ಸಹಪಠ್ಯ ಚಟುವಟಿಕೆಗಳನ್ನ ಎಲ್ಲವನ್ನೂ ಸೇರಿಸಿ ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಗೆ ಒತ್ತು ನೀಡೋದೇ ಶಿಕ್ಷಣ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಕ್ರೀಡಾಕೂಟದ ಆಯೋಜನೆಯನ್ನ ಮಾಡಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಶಾಲೆಯಲ್ಲಿ ಏನು ಶಿಕ್ಷಕರು ನಿಮಗೆ ತರಬೇತಿಯನ್ನ ನೀಡಿದಾರೋ ಆ ತರಬೇತಿಯ ಪ್ರದರ್ಶನವನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀರಾ. ಈ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿ ಸ್ಪರ್ಧಾತ್ಮಕ ಮನೋಭಾವದಿಂದ ಆಟಗಳನ್ನ ಆಡಬೇಕು. ಯಾಕೆಂತಂದ್ರೆ ಗೆಲುವು ಅನ್ನೋದು ಕೇವಲ ಒಬ್ಬರಿಗೆ ಮಾತ್ರ. ಯಾವುದೇ ಸ್ಪರ್ಧೆ ಆದ್ರೂ ಪ್ರಥಮ ಸ್ಥಾನ ಒಂದೇ ಇರುತ್ತೆ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಎಲ್ಲ ಒಂದೊಂದೇ ಇರುತ್ತೆ. ಎಲ್ರಿಗೂ ಎಲ್ಲಾ ಸ್ಥಾನಗಳು ಸಿಗೋದಿಲ್ಲ. ಆದ್ರೆ ಪ್ರಥಮ ಸ್ಥಾನವನ್ನ ಗಳಿಸಿದಂತವರಲ್ಲಿ ಏನೋ ಒಂದು ವಿಶೇಷತೆ, ಯಾವುದಾದ್ರೂ ಒಂದು ಕೌಶಲಗಳನ್ನ ಅವರು ಅಳವಡಿಸ್ಕೊಂಡಿರ್ತಾರೆ. ಅಂಥದ್ದು ಏನು ಅನ್ನೋದನ್ನ ನೀವು ಗಮನಿಸ್ಕೊಳ್ಬೇಕು. ಸೋತವರು ಇವತ್ತು ಸೋತೆ ಅಂತ ಹೇಳ್ಬಿಟ್ಟು ನೀವು ನಿರಾಶರಾಗುವಂತಹ ಪರಿಸ್ಥಿತಿ ಏನಿಲ್ಲ. ಈ ದಿನಗಳಲ್ಲಿ ಸೋತಂತಹ ಎಷ್ಟೋ ಜನರು ನಮ್ಮ ಎದುರಿಗೆ ಉತ್ತಮವಾದಂತಹ ಸ್ಥಾನಗಳನ್ನ ಗಳಿಸಿ ಹೆಸರುವಾಸಿ ಮಾಡಿರ್ತಕ್ಕಂಥವ್ರು ಹಲವಾರು ನಿದರ್ಶನಗಳೇ ಇದೆ. ಸೋಲೆ ಗೆಲುವಿಗೆ ಪ್ರಥಮ ಸೋಪಾನ ಅದು. ಹಾಗಾಗಿ ಸೋತವರು ನಿಜವಾಗ್ಲೂ ಇವತ್ತು ಯಾವುದೇ ರೀತಿಯ ಒಂದು ಮನಸ್ಸಿಗೆ ಬೇಸರವನ್ನ ಇಟ್ಕೊಳ್ಬೇಡಿ. ಗೆದ್ದ ತಂಡ ಯಾವ ರೀತಿ ಅದು ತರಬೇತಿಯನ್ನ ಪಡ್ಕೊಂಡು ತಯಾರಿಯನ್ನ ಮಾಡಿಕೊಂಡಿತ್ತು ಅನ್ನೋದನ್ನ ನೋಡಿ. ಮತ್ತೆ ಗೆದ್ದವರು ಅಷ್ಟೇ ಇಲ್ಲಿಗೆ ಸೀಮಿತ ಆಗೋದು ಬೇಡ, ಇನ್ನೂ ಹೆಚ್ಚಿನ ಒಂದು ನೀವು ಕೌಶಲ್ಯಗಳನ್ನ ಗಳಿಸ್ಕೊಂಡು ಎಲ್ಲ ಶಿಕ್ಷಕರ ಮಾರ್ಗದರ್ಶನವನ್ನ ಪಡೆದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಮತ್ತೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ನೀವು ನಮ್ಮ ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಬೇಕು ಅಂತ ಹೇಳ್ತೀನಿ. ಪಾರದರ್ಶಕವಾಗಿ ತೀರ್ಪನ್ನ ಕೊಡಿ. ಯಾಕೆಂತಂದ್ರೆ ನಮಗೆ ಈ ಹೋಬಳಿ ಮಟ್ಟದ ಕ್ರೀಡೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ನಾವು ಮೇಲ್ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮದಾಗಿರುತ್ತೆ. ಎಲ್ಲರೂ ಬರೀ ಪಠ್ಯದಲ್ಲಿ ಓದು ಬರಹದಲ್ಲೇ ಎಲ್ಲ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಕ್ರೀಡೆಯ ವಿಭಾಗದಲ್ಲೂ ಕೂಡ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರೋದ್ರಿಂದ ಮಕ್ಕಳ ಪ್ರತಿಭೆಯನ್ನ ಇಲ್ಲೇ ನಾವು ಗುರುತಿಸಿ ಅವರನ್ನ ಮೇಲ್ಹಂತಕ್ಕೆ ತಗೊಂಡೋಗಿ ಅವರನ್ನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುವಂತ ಮಾರ್ಗದರ್ಶನವನ್ನು ಕೊಡಬೇಕಾಗಿರೋದ್ರಿಂದ ಮಕ್ಕಳಿಗೆ ಅದರ ಪರಿಚಯ ಆಗ್ಬೇಕು. ಸೊ ಎಲ್ಲರೂ ಕೂಡ ಪಾರದರ್ಶಕವಾಗಿ ನಿಮ್ಮ ಒಂದು ಏನು ನೀವು ಇವತ್ತು ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ನೀವು ತೀರ್ಪನ್ನ ಕೊಡ್ತೀರಾ, ಆ ತೀರ್ಪು ಮಕ್ಕಳು ಕೂಡ ಅದನ್ನ ಮುಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಂಗಾಗ್ಲಿ, ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗ್ಲಿ. ಯಾವುದೇ ಶಾಲೆ, ಯಾವುದೇ ಒಂದು ತಂಡದ ಪರವಾಗಿ ಇರುತ್ತೆ, ಎಲ್ಲರನ್ನು ಒಂದು ಪಾರದರ್ಶಕವಾದಂತಹ ತೀರ್ಪನ್ನು ಕೊಡ್ತಾರೆ ನಮ್ಮ ಮಿತ್ರರು ಅಂತಕ್ಕಂಥ ನಂಬಿಕೆ ನನಗೂ ಕೂಡ ಇದೆ. ಯಾರು ತಂಡದ ಜೊತೆಗೆ ಬಂದಿರತಕ್ಕಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿರ್ಬೋದು, ಮುಖ್ಯ ಶಿಕ್ಷಕರಿರ್ಬೋದು, ಅವರು
ವಿದ್ಯಾರ್ಥಿಗಳನ್ನ ಸಂಜೆ ಜೋಪಾನವಾಗಿ ಮನೆಗೆ ತಲುಪಿಸ್ತಕ್ಕಂತ ಕೆಲಸ ಮಾಡಿ, ಅವರ ಪ್ರತಿ ಮಗುನು ಮನೆ ತಲುಪಿದೆಯಾ ಅಂತಕ್ಕಂಥದನ್ನ ನೀವು ಖಾತ್ರಿಪಡಿಸ್ಕೊಳ್ಬೇಕು. ನಿಮ್ಮ ಶಾಲೆಗೆ ಕರ್ಕೊಂಡೋಗಿ ಅಲ್ಲಿಂದ ಅವರು ಮನೆಗೆ ತೆರಳುವಂತ ಒಂದು ವ್ಯವಸ್ಥೆಯನ್ನ ಮಾಡಿ, ಎಲ್ಲೆಲ್ಲ ಇಲ್ಲಿಂದಾನೇ ಹೋಗು, ಅವ್ರ ಜೊತೆ ಹೋಗು, ಇವ್ರ ಜೊತೆ ಹೋಗು ಅಂತ ಕಳಿಸ್ಬಿಟ್ಟು